ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಸಿಸ್ಟರ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಅವ್ರ ಚಾನಲ್ ನೇಮ್ ಬಂದು ಬಿಂದು ಯೋಗೇಶ್ ಗೌಡ ಅಂತ. ಸೊ ಆ ಸಿಸ್ಟರ್ ಬಂದು ಜಾಸ್ತಿ ವ್ಲಾಗ್ಸ್ ಮಾಡ್ತಾರೆ ಮತ್ತು ಜಾಸ್ತಿ ಲೈವ್ ಜಾಸ್ತಿ ಮಾಡೋದು. ಫಸ್ಟ್ ಟೈಮ್ ಈ ಲೈವ್ ಅಕ್ಕಂದಿರಿಗೆ ಫಸ್ಟು ಒಬ್ಬರಿಗೆ ನಾನು ಸಪೋರ್ಟ್ ಮಾಡೋಕ್ಕೆ ಬರ್ತಾಯಿದ್ದೀನಿ. ಅದೆಲ್ಲರಿಗೂ ನಿಮಗೆ ಗೊತ್ತು. ಲೈವ್ ಅಕ್ಕಂದಿರಿಗೂ ನನಗೂ ಆಗಲ್ಲ ಅಂತ ಎಲ್ಲ ವೀಡಿಯೋದಲ್ಲೂ ಹೇಳಿದ್ದೀನಿ. ಸೊ ಇವರಲ್ಲಿ ನಾನೇನು ನೋಡಿದೆ ಅಂದರೆ ತುಂಬ ಒಳ್ಳೆ ಸ್ವಭಾವ, ಒಳ್ಳೆ ಗುಣ, ಬಟ್ ಯಾರ ಮೇಲೂ ಕೋಪ ಮಾಡ್ಕೊಳಲ್ಲ. ಸೊ ಸಿಂಪಲ್ ಆಗಿ ನೋಡೋಕ್ಕೆ ಇಷ್ಟೇ ಇದ್ದಾರೆ, ಮುದ್ದಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾರೆ. ಅರ್ಥ ಆಯ್ತಾ? ಅವ್ರು ತುಂಬ ಕಷ್ಟ ಬೀಳ್ತಾ ಇದ್ದಾರೆ. ನಾನು ಹೇಳಿದ್ದೀನಲ್ಲ, ಯಾರೇ ಒಬ್ಬರು ವೀಡಿಯೋದಲ್ಲಿ ಕಷ್ಟ ಬಿದ್ದರೆ ನಾನು ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ. ಸೊ ಅವ್ರಿಗೊಂದು ಕನಸಿದೆ, ಅವ್ರ ಚಾನಲ್ಲು ಮೊನಿಟೈಸನ್ ಆಗಬೇಕು ಅಂತ ಅವ್ರಿಗೆ ಕನಸಿದೆ. ಆ ಒಂದು ಹೆಜ್ಜೆ ಇಡೋಕ್ಕೆ ನಮ್ಮದು ಒಂದು ಸಪೋರ್ಟ್ ಇರಲಿ ಅಂತ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ನಿನ್ನೆ ನೋಡಿದಾಗ 900 ಚಿಲ್ಲರೆ ಇತ್ತು, ಇವತ್ತು ಬೆಳಗ್ಗೆ ನೋಡಿದಾಗ 1000 ದಾಟಿಬಿಟ್ಟಿದ್ದಾರೆ. ಬಟ್ 1000 ದಾಟೋರ್ಗೆ ಏನು ಗೊತ್ತಾ, ಮೇನ್ ಇರೋದು ಟಾಸ್ಕು ಈ ವಾಚ್ ಅವರ್ಸ್ ಟಾಸ್ಕ್ ಇರುತ್ತೆ. ವಾಚ್ ಅವರ್ಸು ಟಾಸ್ಕು ತುಂಬ ಕಷ್ಟ. ಇದು ಎಲ್ಲ ಯೂಟ್ಯೂಬರ್ಗೆ ಗೊತ್ತು. 1000 ದಾಟಿರೋರು, 1,500 ಇರೋರು, 2,000 ಇರೋರು ಇನ್ನೂ ಚಾನಲ್ ಅವ್ರದ್ದು ವಾಚ್ ಅವರ್ ಕಂಪ್ಲೀಟ್ ಆಗಿರಲ್ಲ, ಮಾನಿಟೈಸು ಆಗೇ ಇರಲ್ಲ. ಬೇಕಾದರೆ ಕೇಳಿ ನೋಡಿ ಯಾಕಾಗಿರಲ್ಲ ಅಂತ. ಅದಕ್ಕೂ ಕಾರಣ ನನ್ನ ಹತ್ರ ಇದೆ. ಬಟ್ ಇವಾಗ ಯಾರು ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಸೊ ಅದ್ರಿಗೆ ನಾನು ಯಾರಿಗೂ ಏನು ಹೇಳೋಕ್ಕೆ ಹೋಗಲ್ಲ. ಇನ್ನೊಬ್ಬರು ಇವತ್ತು ಒಬ್ಬರು ಸಿಸ್ಟರ್ ವಿಡಿಯೋ ನೋಡಿದೆ. ಅವರು ಅಂದರೆ ನನಗೆ ತುಂಬ ಇಷ್ಟ. ಅವ್ರ ವೀಡಿಯೋನ ತುಂಬ ಫಾಲೋ ಮಾಡ್ತೀನಿ, ಎಲ್ಲರ ವೀಡಿಯೋನ ಫಾಲೋ ಮಾಡ್ತೀನಿ. ಬಟ್ ಅವ್ರು ಬೇಗ ಹೋಗಲಿ ಅಂತ ನನಗಿಷ್ಟ. ಇವತ್ತು ಹೋಗ್ಬಿಟ್ಟು ನಾನು ಅವ್ರ ವೀಡಿಯೋಗೆ ಕಮೆಂಟ್ ಹಾಕಿದೆ, ಸಿಸ್ಟರ್ ನಿಮ್ಮದು ವಾಚ್ ಅವರ್ಸ್ ಎಷ್ಟು ಹೋಗ್ತಾ ಇದೆ ಅಂತ. ಅವ್ರು ಒಂದೇ ಮಾತು, ಗೊತ್ತಿಲ್ಲ ಅನ್ಬೇಡದ, ಅಟ್ಲೀಸ್ಟು ನೋಡಿ ಹೇಳ್ತೀನಿ ಬ್ರದರ್ ಅಂತ ಹೇಳ್ಬೋದಾಯ್ತಾನೆ. ಅದು ಅವರು ನನ್ನ ಮಾತಿಗೆ ಸೀರಿಯಸ್ ಆಗಿ ತೊಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಎಲ್ಲ ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬರಿಂದ ಓಡಬೇಡಿ. ಫಸ್ಟು ವಾಚ್ ಅವರ್ ಅಪ್ಡೇಟ್ ಆಗ್ತಾ ಇದೆಯಾ, ಎಲ್ಲ ನೋಡ್ತಾ ಇದ್ದೀರಾ? ಎಲ್ಲ ನನ್ನ ಚಾನಲ್ ಅವರು ಯಾರಾದರೂ ನೋಡ್ತಾ ಇದ್ದೀರಾ? ಅದಂತೂ ನೋಡ್ತಾ ಇಲ್ಲ. ನೀವು ಬರೀ ಸಬ್ಸ್ಕ್ರೈಬರ್ನ ಎಣಿಸ್ಕೊಂಡು ಕೂತಿದ್ದೀರಾ. ಒಂದು ಕಮ್ಮಿ ಆಯಿತು, ಜಾಸ್ತಿ ಆಗಿದ ತಕ್ಷಣ ಖುಷಿ ಪಡ್ತೀರಾ, ಕಮ್ಮಿ ಆಗಿದ ತಕ್ಷಣ ದುಃಖ ಪಡ್ತೀರಾ. ಹಿಂಗೆ ನಡೀತೈತೆ ನಿಮ್ಮ ಜೀವನ. ಓಕೆನಾ? ಇದು ಸತ್ಯನೇ. ಆ ಸಿಸ್ಟರ್ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಬೇಜಾರಾಯಿತು. ಇಷ್ಟು ವೀಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ, ಏನು ಕೇಳ್ತಾ ಇಲ್ವಾ? ನಮ್ಮ ಮಾತಿಗೆ ಬೆಲೆ ಇಲ್ವಾ? ಇಲ್ಲಾಂದರೆ ನನಗೊಂದು ಡೌಟ್ ಸಿಸ್ಟರ್, ನನ್ನ ವೀಡಿಯೋ ಫುಲ್ ನೋಡ್ತೀರಾ ಇಲ್ವಾ? ಏನೋ ಒಂದು ಬರಬೇಕು, ಸೂಪರ್ ಅಂತ ಹೇಳ್ಬೇಕು ಅಂತ ಕಮೆಂಟ್ ಆಗಿಬಿಟ್ಟು ಹೋಗ್ಬಿಡ್ತೀರಾ ಅಂತ ನನಗೆ ಬೇಜಾರಾಗ್ತೈತೆ. ಓಪನ್ ಆಗಿ ಕೇಳ್ತೀನಿ, ಯಾಕಕ್ಕ ಹಿಂಗಾಗಿ ಮಾಡ್ತೀಯಾ? ನೀನು ಮೀನು ಕತ್ತರಿಸೋದು ಎಲ್ಲ ತಿಳ್ಕೊಂಡಿದ್ಯಾ? ಈ ವಾಚ್ ಅವರ್ಸ್ ಎಷ್ಟು ಬರುತ್ತಂತ ಏನಕ್ಕೆ ತಿಳ್ಕೊಂಡಿಲ್ಲ? ನಿನ್ನ ಚಾನಲ್ಲು ಮುಂದೆ ಹೋಗ್ಬೇಕಂತ ಅಷ್ಟೇ ನನಗಿಷ್ಟ. ನೀನು ಬೆಳಿಬೇಕಕ್ಕ, ನೀನು ಬೇಗ ಬರಬೇಕಂತ. ನೀನು ಎಷ್ಟು ಕಷ್ಟದಲ್ಲಿದೆಯಾ ನನಗೆ ಗೊತ್ತು. ಅರ್ಥ ಆಯ್ತಾ? ಮೊದಲು ಅದು ತಿಳ್ಕೊಳಕ್ಕ. ನೀನು ನೋಡಿದ್ರೆ ಏನೋ ಒಂದು ಬರ್ತಾನೆ ಇವನು, ಹೇಳ್ತಾನೆ ಹೋಯ್ತಾನೆ ಅಂತ ಇವನಿಗೆ ಬಂದು ಒಂದು ಸೂಪರ್ ಆಗಿಬಿಟ್ಟು ಹೋಗ್ಬಿಡ್ತೀಯ. ಸೊ ನೀನು ನೋಡ್ತಾ ಇದೀಯ ಅನ್ಕೊತೀನಕ್ಕ, ನೀನು ಪಕ್ಕ ನೋಡ್ತಾ ಇರ್ತೀಯ ನನ್ನ ವೀಡಿಯೋನ. ತಿಳ್ಕ ಸರಿಯಾಗಿ. ನೆಕ್ಸ್ಟ್ ವೀಡಿಯೋದಲ್ಲಿ ಬಂದು ನಾನು ಕೇಳ್ತೀನಿ, ನಾನು ಯಾಕೆ ವಾಚ್ ಅವರ್ಸ್ ಕೇಳಿದೆ ಅಂತ. ಸ್ವಲ್ಪ ಜನ ಭಯ ಪಟ್ಬಿಟ್ಟಿರ್ತಾರೆ. ಏನಕ್ಕೆ ಕೇಳ್ಬೋದು? ನನ್ನಿಂದ ಏನಾದರೂ ತೊಂದರೆ? ನನ್ನಿಂದ ಅದು ವಾಚ್ ಅವರ್ಸ್ ಹೇಳೋದ್ರಿಂದ ನನ್ನಿಂದ ಸರಿ ಯಾರಿಗೂ ಏನು ತೊಂದರೆ ಆಗಲ್ಲ. ಸೊ ನಾನು ಏನಕ್ಕೆ ಕೇಳಿದೆ ಅಂದರೆ, ನಿಮ್ಮ ಚಾನಲ್ ಹೆಂಗೆ ಓಡ್ತಾ ಇದೆ, ಯಾವ ಥರ ಕೌಂಟಿಂಗ್ ತೊಗೊಳ್ತವ್ರೆ ಅಂತ, ಅದೊಂದು ರೀಸನ್ಗೋಸ್ಕರ ನಾನು ಕೇಳಿದ್ದು. ಇವಾಗ ನಂದೇ ತೊಗೊಳ್ಳಿ, ಒಂದು ದಿವಸಕ್ಕೆ 2 ಅವರ್ ಅಪ್ಡೇಟ್ ಆಗುತ್ತೆ, ಒಂದು ದಿವಸಕ್ಕೆ 2 ಅವರ್ ಜಾಸ್ತಿ ಆಗುತ್ತೆ. ನಿಮ್ದು ಎಷ್ಟಾಗುತ್ತೆ ಆ ಥರ ನಾನು ಕೇಳ್ತಾ ಇರೋದು. ನಿಮ್ಮದು ಕೌಂಟ್ ಇಟ್ಕೊಳ್ಳಿ, ನೀವು ಎಷ್ಟಾಗುತ್ತೆ, ನಾವು ಏನು ವೀಡಿಯೋ ಮಾಡ್ತಾಯಿದ್ವಿ ಆ ಥರ ಕೌಂಟ್ ಇಟ್ಕೊಂಡ್ರೆ ನಿಮಗೆ 1000 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಆಟೋಮೆಟಿಕ್ ನಿಮ್ಮ ವಾಚ್ ಅವರ್ಸ್ ಫುಲ್ ಟಾಪಲ್ಲೇ ಇರುತ್ತೆ. ಸಿಂಪಲಾಗಿ ಹೋಗ್ಬೋದು. ನೀವು ಇವಾಗ ಕೆಲಸ ಮಾಡಿದ್ರೆ ನಮಗೆ ಮಾನಿಟೈಸನ್ ಆಗುವಾಗ ತುಂಬ ಈಸಿಗೆ ಹೋಗ್ಬೋದು ರೀ. ತಲೆನೇ ಕೆಡ್ಸ್ಕೊಂಡಲ್ಲ. ಇವಾಗ ನೋಡಿ, ಎಲ್ಲ ಲೈವ್ ಹಾಕಂದಿರು ಏನು ಮಾಡ್ತಾ ಇದ್ದಾರೆ ತಪ್ಪುಗಳಂದರೆ, ಬೇಗ 1000 ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ತವ್ರೆ. ಅವ್ರು ಇವಾಗ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೂತ್ಕೊಂಡು ಲೈವಲ್ಲಿ ವಾಚ್ ಅವರ್ಸ್ಗೋಸ್ಕರ ಬಡ್ಕೊತವ್ರೆ. ಎಲ್ಲ ನೋಡಿರ್ತೀರ ತಾನೆ? ಅವರಲ್ಲೂ ಒಂದು ತಪ್ಪಿದೆ. ಸೊ ನಾನು ಹೇಳ್ತೀನಿ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ. ಇವಾಗ ಈ ಮೇಡಮ್ ನಾನು ಇದು ಮಾಡ್ತಾ ಇದ್ದೀನಿ ಗೊತ್ತಾ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೇನಾದರೂ ಹೇಳ್ಬಿಟ್ರೆ ಅವರು ತುಂಬ ಯೋಚನೆ ಮಾಡಿಕೊಂಡು 10 ಜನ ಹತ್ರ ಕೇಳಿ, ತುಂಬ ಸೆನ್ಸಿಟಿವ್ ಅವ್ರ ಮೈಂಡು. ಅದ್ರಿಗೆ ಯಾರಿಗೂ ನಾನು ಕನ್ಫ್ಯೂಸ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ಲೈವ್ ಹಾಕಂದಿರಿಗೆ ಒಂದು ಪ್ರಶ್ನೆ ಇದೆ. ನೀವು 1000 ಅಂತ ದಾಟ್ಬಿಟ್ರಿ ಸಬ್ಸ್ಕ್ರೈಬರು, ನೀವು 1000 ಅಂತ ದಾಟ್ಬಿಟ್ರಿ. ಇವಾಗ ವಾಚ್ ಅವರ್ಸ್ಗೆ ಹೋಗ್ತಾ ಇದ್ದೀರಾ, ನಿಮ್ಮದು ಡೈಲಿ ವಾಚ್ ಅವರ್ಸ್ ತುಂಬ ತೀರಾ ಕಮ್ಮಿ ಎಣಿಸ್ತಾ ಇದ್ದಾರೆ. ಯಾಕೆ? ಇದು ನನ್ನ ಸಬ್ಸ್ಕ್ರೈಬರ್ಗೂ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ, ಯಾಕೆ ಅಂತ ಹೇಳಿ. ನೀವು ಹೇಳಿ ನೋಡಿ. ಎಲ್ಲ ಗೊತ್ತಿದೆ ಅಂತ ನಾನು ಹೇಳಲ್ಲ, ನನಗೆ ಗೊತ್ತಿರೋದು ನಾನು ಹೇಳ್ಕೊಡ್ತೀನಿ. ಕಲ್ತ್ಕೊಂಡ್ರೆ ನಿಮ್ಮ ಇಷ್ಟ, ಕಲ್ತ್ಕೊಂಡಿಲ್ಲ ಅಂದರೂ ನಿಮ್ಮ ಇಷ್ಟ. ನೀವೇನು ಹೇಳಿದ್ರು ಓಕೆನೆ. ನಾನು ಯಾವತ್ತೂ ನನ್ನ ನಂಬಿ ಅಂತ ನಾನು ಯಾರಿಗೂ ಹೇಳೋಕ್ಕೆ ಹೋಗಲ್ಲ. ಇರೋದು ಹೇಳ್ತೀನಿ. ನಾನು ತಪ್ಪಾಗಿ ಕಾಣ್ತೀನಿ, ಸುತ್ತಿ ಬಳಸಿ ನನಗೆ ಮಾತಾಡೋಕ್ಕೆ ಬರಲ್ಲ. ಸೊ ಹೇಳಿ ನೋಡಿ, ಪ್ರಶ್ನೆ ಕೇಳಿದ್ದೀನಿ, ಯಾರಿಗಾದ್ರೂ ಉತ್ತರ ಇದ್ದರೆ ಬಂದು ಹೇಳಿ, ತೊಂದರೆ ಇಲ್ಲ. ಸೊ ನಾನು ಸಪೋರ್ಟ್ ಮಾಡೋಕ್ಕೆ ಬೇಕಾಗಿದ್ರೆ ಸಿಸ್ಟರ್ ಐಡಿನ ಟೈಟಲಲ್ಲಿ ಹಾಕಿರ್ತೀನಿ, ಅವ್ರ ಚಾನಲ್ ನೇಮು, ಹೋಗಿ ಸಪೋರ್ಟ್ ಮಾಡಿ. ಇವಾಗ ಅವ್ರದ್ದು 1K ಆಗಿರ್ಬೋದು. ಸೊ ಅವ್ರಿಗೆ ವಾಚ್ ಅವರ್ಸ್ ಬೇಕು.
ತುಂಬ ಯಾರು ನನ್ನ ಚಾನಲ್ ಇರೋರಿಗೆ ನಾನು ಓಪನ್ ಆಗಿ ಹೇಳ್ತೀನಿ, ಸಬ್ಸ್ಕ್ರೈಬರ್ ಹಿಂದೆ ಹೋಗಲೇಬೇಡಿ. ನಾನು ಎಲ್ಲರಿಗೂ ಡೈಲಿ ವೀಡಿಯೋ ಮಾಡಿ ಅಂತ ಆಗ್ತೀನಂತ. ಯಾಕಂತ ಯಾರಾದರೂ ಒಬ್ಬರು ಪ್ರಶ್ನೆ ಮಾಡ್ತೀರಾ? ಯಾರು ಮಾಡಲ್ಲ. ಯಾರೇ ವೀಡಿಯೋಲಿ ಹೋಗ್ರಿ, ನೀವು ಏನಾದರೂ ಕಲೀರಿ. ಸುಮ್ಮನೆ ಹೋಗೋದು ನೋಡೋದು ಸುಮ್ಮನೆ ನೈಸ್ ಅಂತ ಹಾಕು ಬರೋದಲ್ಲ, ಕಲ್ತ್ಕೊಳ್ಳಿ. ನೀವೇನು ಮಾಡ್ತಾ ಇಲ್ಲ ರೀ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಬರೀ ಏನೋ ಒಂದು ಬೇಕಾಬಿಟ್ಟಿಗೆ ವೀಡಿಯೋ ಮಾಡಬೇಕು, ಆಗಬೇಕು, ಇದೇ ನಿಮ್ಮ ಕನಸಾಗ್ಬಿಟ್ಟಿದೆ. ಇನ್ನೊಂದೇನೆಂದರೆ, ಎಲ್ಲರೂ ಸಬ್ಸ್ಕ್ರೈಬ್ ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನೋಡೋದು, ಇವತ್ತೊಂದಾಯಿತು ನಾಳೆ, ಅದ್ರಲ್ಲಿ ಖುಷಿ ಪಡಬೇಡ್ರಿ. ಓಪನ್ ಆಗಿ ಹೇಳ್ತೀನಿ, ನೀವು ಮಾಡೋ ಕೆಲಸ ಮಾಡ್ತಾಯಿರಿ, ಎಲ್ಲ ಸಿಗುತ್ತೆ ನಿಮಗೆ. ಸಿಗದೇನೆ ಕಷ್ಟನೇ ಇಲ್ಲ ರೀ. ಯೂಟ್ಯೂಬ್ ಬಂದು ಸಿಂಪಲ್ ಗೇಮು, ಅರ್ಥ ಆಯ್ತಾ? ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತಾ ಇದ್ದೀನಿ, ಆ ವ್ಯೂಸ್ ಏನಕ್ಕೆ ಬರ್ತಾ ಇಲ್ಲ ನಿಮಗೆ ಅಂತ ತುಂಬ ಜನ ನಾನು ಕೇಳ್ತಾ ಇದ್ದಾರಲ್ಲ, ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಎಲ್ಲದಕ್ಕೂ ಇದೆ. ನೀವೇನು ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಹೇಳಕ್ಕೆ ರೆಡಿಯಾಗಿ ಕೂತಿದ್ದೀನಿ, ಅರ್ಥ ಆಯ್ತಾ? ನಾನು ತುಂಬ ಟೆನ್ಷನ್ ತೊಗೊಳಲ್ಲ, ಏನಕ್ಕೂ ಸಿಂಪಲಾಗಿ ಮಾಡ್ತೀನಿ. ಏನಿದ್ರು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಇಷ್ಟೊತ್ತು ನಾನು ಬಡ್ಕೊಂಡಿದ್ದು ವೇಸ್ಟ್ ಆಯಿತೋ ಏನಾಯಿತೋ ಅದು ಗೊತ್ತಿಲ್ಲ. ಸೊ ಸಿಸ್ಟರು ಲೈವ್ ಹಾಕಂದ್ರೆ ಫಸ್ಟ್ ಟೈಮ್ ನಾನು ಸಪೋರ್ಟ್ ಮಾಡ್ತಾ ಇರೋದು. ನಮಗೂ ಅವ್ರಿಗೆ ಹಾಗೆ ಬರಲ್ಲ. ನಾನು ಎರಡೆರಡು ಲೈವ್ ಅವ್ರಿಗೆ ಹೋಗೋದು ನೋಡೋದು ಸುಮ್ಮನೆ. ಇವ್ರಿಗೆ ಹೋಗಿ ಸುಮ್ಮನೆ ನೋಡ್ತೀನಿ. ಇದುವರೆಗೂ ನಾನು ಯಾರೇ ಲೈವಲ್ಲಿ ಹೋಗ್ಬಿಟ್ಟು ನನಗೆ ಮಾಡಿ ಸಪೋರ್ಟ್ ಮಾಡಿ ಇದುವರೆಗೂ ನಾನು ಕೇಳ್ಕೊಂಡು ಇಲ್ಲ, ಕೇಳೋದು ಇಲ್ಲ, ನನಗೆ ಬೇಕಾಗೂ ಇಲ್ಲ. ನಾನು ಮಾಡೋ ಕೆಲಸದಲ್ಲಿ ನನಗೆ ನಂಬಿಕೆ ಇದೆ. ಕೊಡ್ತೀರಾ? ಪ್ರೀತಿಯಿಂದ ಕೊಡಿ, ಇಲ್ಲ ಬೇಡ, ಅದು ನಿಮ್ಗೆ ಇಷ್ಟ. ನನ್ನ ಹತ್ರ ಬಂದು ಕೇಳ್ತೀರಾ, ನಾನು ಕೊಡ್ತೀನಿ. ಬಟ್ ನೀವು ಕೊಡಿ ಅಂತ ನಾನು ಯಾರ ಹತ್ರ ರಿಟರ್ನ್ ಇದುವರೆಗೂ ನಾನು ಕೇಳಲ್ಲ, ಕೇಳೋದು ಇಲ್ಲ ಮುಂದಕ್ಕೂ. ಯಾರಾದರೂ ಬಂದು ಕೇಳಿದ್ರೆ ಮಾಡಿರಿ ಸಹಾಯ, ಅದು ದೊಡ್ಡತನ, ಅರ್ಥ ಆಯ್ತಾ? ಸೊ ನಾವು ಅಂತ ನಾವು ಓಡೋಕ್ಕಂತ ಇರಬೇಡಿ. ಯಾರಾದರೂ ಹೋದ್ರೆ ಹೋಗಲಿ, ನನ್ನ ಪಾಲಿಸಿ ಅಷ್ಟೇ. ನಾನು ಹೇಳೋ ಮಾತಿಂದ ಯಾರಾದರೂ ಕಲ್ತ್ಕೊಂಡು ಹೋದರೆ ನಾನು ತುಂಬ ಖುಷಿ ಪಡ್ತೀನಿ. ಇವಾಗ ನಾನು ಒಬ್ಬರದು ಮಾತನ್ನ ಕೇಳಿ, ಎಲ್ಲರ ಮಾತನ್ನ ಕೇಳಿ, ಎಲ್ಲರ ಮಾತನ್ನ ಕೇಳಬೇಡಿ, ಕನ್ಫ್ಯೂಸ್ ಆಗಿಬಿಡ್ತೀರ, ಅರ್ಥ ಆಯ್ತಾ? ಸೊ ಏನು ಅರ್ಥ ಆಯಿತೋ ಏನು ಅರ್ಥ ಆಗಿಲ್ವೋ ಅದು ದೇವ್ರಿಗೆ ಗೊತ್ತು. ನಾನು ವೀಡಿಯೋಗಳು ಮಾಡೇ ತಾನೇ ಇದ್ದೀನಿ. ಎಲ್ಲರೂ ಸೂಪರು ಚೆನ್ನಾಗಿದೆ ಅಂತೀರಾ. ಸೊ ನಾನು ಖುಷಿ ಪಡೋದ, ನಾನು ಪ್ರಶ್ನೆ ಕೇಳಿದಾಗ ಯಾರು ಉತ್ತರ ಹೇಳಲ್ಲ, ಅದ್ರ ದುಃಖ ಪಡೋದ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ ನಾನು ಒಬ್ಬರು ಅಕ್ಕನಿಗೆ ಪ್ರಶ್ನೆ ಮಾಡಿದ್ದೀನಿ. ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ತಿಳ್ಕೊಂಡು ತಿದ್ಕೊಳ್ಳಿ. ಎಲ್ಲರಿಗೂ ವಾಚ್ ಅವರ್ಸು 2 ಟೈಪ್ ಅಪ್ಡೇಟ್ ಆಗುತ್ತೆ, ಅದು ಮಾತ್ರ ಚೆಕ್ ಮಾಡ್ತಾ ಇರಿ. 1 ದಿವಸ ಇಲ್ಲ 2 ದಿವಸ ಬಿಟ್ಟು. ಅದು ಎಷ್ಟಾಗಿದೆ ನನ್ನ ಮೇಲೆ ನಿಮ್ಗೆ ನಂಬಿಕೆ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, 1 ದಿವಸಕ್ಕೆ ಇಷ್ಟು ಹೋಗ್ತಾ ಇದೆ ಅಂತ. ನಂಬಿಕೆ ಇಲ್ಲ ಅಂದರೆ ತಿಳಿಸ್ಬೇಡಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸಿಸ್ಟರ್ಗೆ ಸಪೋರ್ಟ್ ಮಾಡಿ ಅಂತ ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.